ಭೀಮಾ, ಏನಾಯ್ತು? ರಂಗ, ಯಜಮಾನ್ರು ಆಪತ್ನಲ್ಲಿದ್ದಾರೆ. ಶೇಖರ ನಮ್ಮನ್ನೆಲ್ಲ ಹೊಡೆದು ಬಡ್ದು ಯಜಮಾನ್ ಎತ್ಕೊಡೋ ಊಟ. ನಾನ್ ನಿಮ್ಮನ್ನ ಬಹಳ ಊಳ ಅನ್ಕೊಂಡ್ಬಿಟ್ಟಿದ್ದೆ. ನಿಮ್ಮ ಬ್ರೈನು ನಿಧಾನ ನಿಶಾ ಕೊಡೋ ವೈನು ಅಂತ ಈಗ ಗೊತ್ತಾಯ್ತು. ಅದು ಎಲೆಕ್ಟ್ರಿಕ್ ಟ್ರೈನು. ಪೂರ್ತಿ ನಿನಗಿನ್ನೂ ಅರ್ಥವಾಗಿಲ್ವೋ? ಯಾರನ್ನ ಯಾವಾಗ ಎಲ್ಲೆಲ್ಲಿ ಹೇಗ್ ಹೊಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನರಸಿಂಹನಿಂದ ಶೇಖರ ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗೇನೆ ಈ ಕರಿಯಣ್ಣಿಂದ ವಸಂತ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಯಾರು ಯಾರು? ನಿನ್ನ ಪಾಲಿನ ಮೃತ್ಯು. ನರಸಿಂಹ, ನಿನ್ನನ್ನ ಎದುರು ನೋಡ್ತಾ ಇದ್ದೆ ಅಪ್ಪ. ಸಾವನ್ನೇ ಎದುರು ನೋಡಷ್ಟು ಧೈರ್ಯನ ನಿನ್ಗೆ? ಎಲ್ಲ ನನ್ನ ಯಜಮಾನ. ಯಜಮಾನ ಅನ್ಯಾಯ ಅಕ್ರಮ ಎಲ್ಲಿ ನಡೀತಾ ಇರುತ್ತೋ ಅಲ್ಲೇ ಇರ್ತಾನೆ ನೋಡು. ಎಲ್ ಬಚ್ಚಿಟ್ಟಿದ್ಯಾ ನಿಜ ಹೇಳು, ಇಲ್ಲ ಏಕ್ ಮಾರ್ ದೋ ತುಕಡ. ನರಸಿಂಹ, ಆ ವಯಸ್ಸಲ್ಲಿ ಹುಚ್ಚನಾಗ್ಬೇಡ ನೋಡು. ನಿನ್ ಶಕ್ತಿ ಇದೆಯಲ್ಲ, ಅದು ಸಾವುಕಾರನ ಕುತಂತ್ರಕ್ಕೆ ವಿನಿಯೋಗ ಆಗ್ಬಾರ್ದು. ಅದನ್ನ ನಮ್ಮ ಹಳ್ಳಿ ರಕ್ಷಣೆಗೆ ಮುಡುಪಾಗಿಡು. ಸಾಕ್ ನಿಲ್ಸಲೇ. ಎಲ್ಲ ನನ್ನ ಯಜಮಾನ. ನೀನ್ ಹೊರಟನಾದ್ರೂ ನಿನ್ ಹೃದಯ ಬೆಣ್ಣೆ ಅಂತ ನನ್ ಚೆನ್ನಾಗ್ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡು, ಒಬ್ಬ ವಸಂತನ ಮಾನ ಕಾಪಾಡಿದ್ರೆ ಸಾಲದು. ನಮ್ದೇ ಆದ ಹಳ್ಳಿಯಲ್ಲಿ ಎಷ್ಟೋ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾನ ನಿನ್ ಯಜಮಾನ. ಅದನ್ನ ನಿಲ್ಸು. ನನ್ನ ಕಣ್ಣಿಲ್ಲ ಅಂತ ನನ್ ಚೆನ್ನಾಗ್ ಗೊತ್ತು. ಆದ್ರೂ ಒಂದ್ ಸ್ವಲ್ಪ ಯೋಚನೆ ಮಾಡುವಷ್ಟು ಬುದ್ಧಿ ಇದೆ. ಅದ್ರ ಜೊತೆಲಿ ನಿನ್ನ ಶಕ್ತಿ, ನಿನ್ನ ಬಾಹುಬಲ ಸೇರಿದ್ರೆ ನಾವಿಬ್ರು ಸೇರಿ ಹಳ್ಳಿ ಉದ್ಧಾರ ಮಾಡ್ಬೋದು. ನರಸಿಂಹ, ನನಗ್ ನೀನ್ ಬೇಕು, ನನಗ್ ನಿನ್ ಸ್ನೇಹ ಬೇಕು. ಸ್ನೇಹ? ಹೊಡಿ, ಇನ್ನು ಹೊಡಿ, ನನ್ನ ಹೊಡಿಯೋ, ಹೊಡಿ. ನಿನ್ ಹೃದಯದಲ್ಲಿ ತುಂಬಿರೋ ದ್ವೇಷ ಎಲ್ಲ ಹಿಂಗೆ ಆಚೆ ಬರ್ಲಿ. ಅಲ್ಲಿ ಪ್ರೀತಿ, ಪ್ರೇಮ, ದಯೆ, ಕರುಣೆಗೆ ಜಾಗ ಸಿಗ್ಲಿ. ಹೊಡಿ ನರಸಿಂಹ. ಮಗನೇ, ಮರ್ಯಾದೆ ಹೇಳ್ದೆ ಹೋದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಸಾಯಿಸ್ಬೇಡ, ನಾನು ಸಾಯಿಸ್ಬೇಡ ನರಸಿಂಹ. ನನ್ ಸಾವಿಂದಾದ್ರೂ ನಿನ್ ಸತ್ಯ ಏನು ಅಂತ ಗೊತ್ತಾದ್ರೆ ಅದಕ್ಕಿಂತ ಹೆಚ್ಚಾಗಿ ನನ್ಗೆ ಏನ್ ಬೇಕು ಹೇಳು. ಆದ್ರೆ ನಿನ್ ನಿನ್ ಮನ್ಸು ಬದಲಾಗ್ಬೇಕು. ನೀನು 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 ಬದಲಾಗ್ಬೇಕು. ನಮ್ಮ ಹಳ್ಳಿ ಉದ್ಧಾರ ಆಗ್ಬೇಕು. ಅಲ್ಲಿ ಬಂದೋಣ. ಸಿಕ್ಕಿದ್ರೆ ಯಜಮಾನ್ರು? ಇಲ್ಲಣ್ಣ. ಸರಿ, ಇವನ್ಗೆ ಪ್ರಜ್ಞೆ ಬಂದ್ಮೇಲೆ ಯಜಮಾನ್ರು ಎಲ್ಲಿ ಅಂತ ವಿಚಾರಿಸಿ ಹೇಳೋವರೆಗೂ ಅನ್ನ ನೀರು ಏನು ಕೊಡ್ಕೊಡ್ದು. ಸರಿ. ಹಾ, ಶೇಖರ್. ಯಾ ನರಸಿಂಹ? ಶೇಖರ್, ಇದ್ರಲ್ಲಿ ನಂದೇನ್ ತಪ್ಪಿಲ್ಲ. ನನಗೆ ಗೊತ್ತು ನಿಂದೇನೋ ತಪ್ಪಿಲ್ಲ ಅಂತ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಬಾ. ಬೇಡ ನರಸಿಂಹ, ಇನ್ಮೇಲೆ ಹಳ್ಳಿ ಕಾಪಾಡೋ ಜವಾಬ್ದಾರಿ ನಿಂದು. ಮಾಡೋದ್ ಮಾಡಿ ಹೆಂಗೋಯ್ತದ ನೋಡು. ಪಾಪಿ ರಾಕ್ಷಸ ಅಂಶ ಕೊಂಡ್ಕೊಂಡ ನೀವ್ನೇ ಹೊಡಿರಿ. ಒಬ್ಬ ತಾಯಿ ಮಗನ್ ಕಳ್ಕೊಂಡು ಅಳ್ತಿರೋದೇ
ಸಾಕು. ಇನ್ನೊಬ್ಬ ತಾಯಿನ ಮಗನ್ ಕಳ್ಕೊಂಡು ಅಳೋದ್ ಬೇಡ. ಬಿಟ್ಬಿಡಿ ಅವನ್ನ, ಬಿಟ್ಬಿಡಿ. ಶೇಖರು, ಶೇಖರು, ಅಯ್ಯೋ ನನ್ ಬಿಟ್ಬಿಡಿ, ನಾನಿರಲ್ಲ. ಶೇಖರು, ಅಯ್ಯೋ ಶೇಖರು. ಡಾಕ್ಟರ್, ಡಾಕ್ಟರ್, 14ನೇ ನಂಬರ್ ಪೇಷಂಟ್ ವಾರ್ಡ್ ನಲ್ಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಅನ್ಪೂರ್ಣ. ಹೋಗಿ ಎಲ್ಲ ಕಡೆ ಹುಡುಕಿ. ನಮಸ್ಕಾರ ಸರ್. ಮಿಸ್ಟರ್ ನರಸಿಂಹ, ನಿಮ್ ತಾಯಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸ್ ಫೋನ್ ಮಾಡ್ತೀನಿ. ಏಯ್, ನಾನು ನನ್ ಮಗು ನಮ್ಮ ಅವ್ರು ನೋಡ್ಬೇಕು. ಹೋಗೋ, ಹೊರಟೋಗೋ, ಹೊರಟೋಗೋ. ನಡಿ ಹಾಸ್ಪಿಟಲ್ಗೆ. ನಾನೇ ಅಲ್ಲಿಗೆ ಬರ್ಬೇಕು? ನಾನ್ ನಮ್ಮನೆಗೆ ಹೋಗ್ಬೇಕು. ಅವಳು ಕರ್ಕೊಂಡೋಗಿ. ನಿಮ್ ಮನೆಗ್ ಹೋಗ್ಬೇಕಾ? ನಾನ್ ನಿಮ್ ಮನೆಗ್ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲು? ಖಂಡಿತ. ದಾರಿ ಬಿಡಿ. ಬನ್ನಿ. ಡಾಕ್ಟರ್, ಗಾಡ್ ಇಸ್ ಗ್ರೇಟ್. ನಿಮ್ ತಾಯಿ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ ಥ್ಯಾಂಕ್ಸ್ ಏನಿದ್ರು ಈ ಹುಡುಗಿಗೆ ಹೇಳ್ಬಿಡಿ. ಈಕೆ ನಿಮ್ ತಾಯಿನ ಹಿಡ್ಕೊಳ್ತಿದ್ರೆ ಆಕ್ಸಿಡೆಂಟ್ ಆಗಿ ನಿಮ್ ತಾಯಿ ನೀವು ನೋಡ್ತಿರ್ಲಿಲ್ಲ. ವಸಂತ, ನೀನ ನನ್ನ ತಾಯಿನ ಉಳಿಸಿದ್ದು. ನೀನು ಉಳಿಸಿದ್ದು ಒಂದಲ್ಲಮ್ಮ, 2 ಪ್ರಾಣನ್ನ. ಅಮ್ಮ, ಡಿಸ್ಟರ್ಬ್ ಮಾಡ್ಬಿಡಿ. ಅಣ್ಣ, ಬಮ್ಮ. ನೋಡು, ಈ ತಾಯಿಯಮ್ಮ ನನ್ನ ದೇವರು, ನನ್ನ ಜೀವ, ಜೀವನ, ಜೀವನದ ಗುರಿ ಎಲ್ಲ ಇವಳೆಮ್ಮ. ನೋಡು, ಹೆತ್ತ ಮಗನ್ನೇ ಗುರ್ತಿಡಿಯಲಾರದ ಸ್ಥಿತಿಯಲ್ಲಿ ಹೇಗ್ ಮಲಗಿದಾಳು ನೋಡು. ನನ್ನ ತಾಯಿ ಕಳೆದ ನೆನಪುಗಳು ಮತ್ತೆ ಬರಬೇಕು, ನನ್ನ ಗುರುತಿಸ್ಬೇಕು. ನಾನಮ್ಮ ಅಂತ ಕರೆದಾಗ ನನ್ನ ಮಗನೇ ಅಂತ ಕರೆಯೋ ಕ್ಷಣಕ್ಕಾಗಿ, ಆ ಗಳಿಗೆಗಾಗಿ ಕಾಯ್ತಾ ಇದ್ದೀನಮ್ಮ. ಆ ಸಂತೋಷದ ಕ್ಷಣ ಇವತ್ತೇ ಬರ್ಲಿ, ಈಗಲೇ ಬರ್ಲಿ ಅಂತ ಎದುರು ನೋಡ್ತಾ ಇದ್ದೀನಮ್ಮ, ಎದುರು ನೋಡ್ತಾ ಇದ್ದೀನಿ. For more updates, like, comment, subscribe to our channel.